ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತು ನಾನು ನಿಮ್ಗೆ ತೋರಿಸ್ತಾ ಇರೋದು ಉದ್ಕ ಬಸ್ಸಾರು ಅಂತಾರಲ್ಲ, ಉಪ್ಸಾರು. ಇದು ಸಬ್ಬಕ್ಕಿ ಸೊಪ್ಪು, ಬೇಳೆ, ಹೆಸರು ಕಾಳು ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇದನ್ನು ನಾನು ಸಪ್ರೇಟ್ ಮಾಡ್ಕೊಂಡಿದ್ದೀನಿ, ನೀರನ್ನ ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೀಗ ನಾವು ರುಬ್ಬಕ್ಕೆ ಬೇಕಾಗಿರೋದು ಕೊತ್ತಂಬರಿ, ಚೂರು ಜೀರಿಗೆ, ಮೆಣಸಿನ್ಕಾಯಿ, ಈರುಳ್ಳಿ, ಕರಿಬೇವು ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಹುಣಸೆಹಣ್ಣು, ಸ್ವಲ್ಪ ಕೊಬ್ಬರಿ ಮತ್ತು ಸ್ವಲ್ಪ ಬೇಳೆ. ಇದು ಒಗ್ಗರಣೆಗೆ ಇರೋದು ಸಾಮಾನು. ಈಗ ಎಲ್ಲ ಫಸ್ಟ್ ಮಿಕ್ಸಿ ಮಾಡ್ಕೊಳ್ಳೋಣ. ಫ್ರೆಂಡ್, ಇದು ರೆಡಿ ಆಗಿದೆ ಪೇಸ್ಟು. ಇದನ್ನು ನಾವು ಇದರಲ್ಲಿ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಮಾಡೋಣ. ಪಾತ್ರೆ ಹೀಟ್ ಆಗಿದೆ, ಆಯಿಲ್ ಹಾಕೋಣ. ಲೈಟಾಗಿ ಹಾಕೋಣ, ಆಯಿಲನ್ನು ಜಾಸ್ತಿ ಬೇಡ ಇದಕ್ಕೆ. ಆಯಿಲ್ ಹೀಟ್ ಹಾಕಿದ್ದಂಗೆ ಸಾಸಿವೆ, ಸ್ವಲ್ಪ ಜೀರಿಗೆ, ಕರಿಬೇವು, ಈರುಳ್ಳಿ. ಈರುಳ್ಳಿ ಒಂಚೂರು ಫ್ರೈ ಆಗಲಿ. ಇದು ಈರುಳ್ಳಿ ಫ್ರೈ ಆದಮೇಲೆ ಇದು ನಾವು ಮಿಕ್ಸ್ ಮಾಡಿರೋದು ಇದೆಯಲ್ಲ, ಇದನ್ನು ಅದು ಒಗ್ಗರಣೆಯಲ್ಲಿ ಹಾಕಿ ಕುದಿಸೋಣ. ಕೆಲವೊಬ್ಬರು ಕುದಿಸಲ್ಲ, ಅದು ಆ ಟೈಮಲ್ಲಿ ಅಷ್ಟೇ ತಿನ್ನೋಕ್ಕೆ ಬರುತ್ತೆ. ನೀವು ಕುದಿಸಿಟ್ಕೊಂಡ್ರೆ 2 ಟೈಮ್ ಆರಾಮಾಗಿ ಯೂಸ್ ಮಾಡ್ಕೋಬೋದು. ನೋಡಿ, ಆನಿಯನ್ನು ಫ್ರೈ ಆಗಿದೆ. ಈಗ ಇದಕ್ಕೆ ಹಾಕೋಣ ನಾವು ಇದನ್ನು. ಇದು ಬಾಯ್ಲ್ ಬರಲಿ, ನಾವು ಸೊಪ್ಪು ಒಗ್ಗರಣೆ ಹಾಕ್ಕೊಳ್ಳೋಣ. ಬಾಣಲಿ ಹೀಟ್ ಆಗಿದೆ, ಇದಕ್ಕೀಗ ಆಯಿಲ್ ಹಾಕ್ಕೊಳ್ಳೋಣ. ಇದಕ್ಕೂ ಸ್ವಲ್ಪನೇ ಆಯಿಲ್ ಸಾಕು. ಆಯಿಲ್ ಹೀಟ್ ಹಾಕಿದ್ದಂಗೆ ಅದಕ್ಕೆ ನಾವು ಸಾಸಿವೆ, ಸ್ವಲ್ಪ ಜೀರಿಗೆ ಆ್ಯಡ್ ಮಾಡೋಣ. ಈಗ ಕರಿಬೇವು ಹಾಕೋಣ. ಮೆಣಸಿನ್ಕಾಯಿ, ಈರುಳ್ಳಿ. ಈಗ ಈರುಳ್ಳಿ ಒಂಚೂರು ಫ್ರೈ ಆಗಲಿ. ಈರುಳ್ಳಿ ಫ್ರೈ ಆಗ್ತಾಯಿದೆ. ಒಂಚೂರು ಲೈಟಾಗಿ ಉಪ್ಪು ಹಾಕ್ಕೊಳ್ಳೋಣ, ಈರುಳ್ಳಿಗಷ್ಟೇ. ಸೊಪ್ಪಿಗೆ ನಾನು ಆಗಲೇ ಉಪ್ಪು ಹಾಕಿದ್ದೀನಿ. ಈಗ ನಾವು ಸೊಪ್ಪು ಆ್ಯಡ್ ಮಾಡ್ಕೊಳ್ಳೋಣ. ಈಗ ಕೊಬ್ಬರಿನೂ ಹಾಕ್ಕೊಳ್ಳೋಣ. ಎಲ್ಲ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಪುಡಿ ಬರುತ್ತಲ್ಲ, ಶೇಂಗಾ ಮತ್ತು ಗುರಾಳ್ ಪುಡಿ, ಇಲ್ಲ ಕುಡ್ಸಂದಿ ಅಂತಾರಲ್ಲ, ಅದು ರೋಸ್ಟ್ ಮಾಡಿ ಪುಡಿ ಮಾಡಿ ಇಟ್ಕೊಳ್ಳಿ. ಅದನ್ನು ನಾವು ಇದಕ್ಕೊಂಚೂರು ಆ್ಯಡ್ ಮಾಡೋಣ. ಇದು ಸ್ವಲ್ಪ ಟೇಸ್ಟ್ ಕೊಡುತ್ತೆ. ಈಗ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದು ಈಗ ಬಾಯ್ಲ್ ಬಂದಿದೆ. 2 ಮಿನಿಟ್ಸ್ ಬಾಯ್ಲ್ ಮಾಡಿ ನಾವು ಇದನ್ನು ಆಫ್ ಮಾಡ್ಕೊಂಬಿಡೋಣ. ನೋಡಿ, ಸೊಪ್ಪು ನಮ್ಮದು ಉದ್ಕ ಮತ್ತು ಸೊಪ್ಪು ರೆಡಿ ಇದೆ. ಬಿಸಿ ಬಿಸಿ ಮುದ್ದೆ ಜೊತೆಗೆ ನಾವು ಇದನ್ನು ಊಟ ಮಾಡ್ಬೋದು. ಪ್ಲೀಸ್ ನಮ್ಮ ಚಾನಲ್ನ ಲೈಕ್, ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.